ಡಿ ಕೆ ಶಿವಕುಮಾರ್ ಅವರಿಗೆ ರಾಜ್ಯದ CM ಸ್ಥಾನ ಒಲಿದಿರುವಂಥದ್ದು. ಅವರು ರಾಯಚೂರಿನ ಪಂಚಮುಖಿ ದೇವಸ್ಥಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಮೂಲ ಅರ್ಚಕರಾಗಿರುವಂತಹ ಶ್ಯಾಮಾಚಾರ್ಯರು ಒಂದು ಭವಿಷ್ಯವನ್ನು ನುಡಿದಿದ್ರು. ಡಿ ಕೆ ಶಿವಕುಮಾರ್ ಅವರು CM ಆಗೇ ಆಗ್ತಾರೆ ಅನ್ನುವಂಥ ಭವಿಷ್ಯವನ್ನು ಅದೇ ದಿನ ನುಡಿದಿದ್ರು. ಈಗ ಅದು ಸತ್ಯ ಆಗ್ತಾ ಇದೆ. ನಿಮ್ಮ ಜೊತೆ ಮಾತನಾಡಲಿಕ್ಕೆ ಶ್ಯಾಮಾಚಾರ್ಯ ಇದ್ದಾರೆ, ಅವ್ರು ಮಾತಾಡ್ತೀನಿ. ಗುರುಗಳು ಹೇಳಿ, ತಾವು ಡಿ ಕೆ ಶಿವಕುಮಾರ್ ಅವರು ದಂಪತಿ ಬಂದಂಥ ಸಂದರ್ಭದಲ್ಲಿ ಪೂಜಾ ಪುನಸ್ಕಾರಗಳನ್ನು ಏನು ಮಾಡಿದ್ರು, ಆ ಸಂದರ್ಭದಲ್ಲಿ ತಾವು ಭವಿಷ್ಯ ನುಡಿದಿದ್ರಿ, ಇದು ಈಗ ಅದು ಸತ್ಯ ಆಗ್ತಾ ಇದೆ, ಏನು ಹೇಳ್ತೀರಿ ಅಂತ? ನೋಡಿರಿ, ಅವರು ಫಸ್ಟು ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದು, ಅಲ್ಲಿ ಗುರುಗಳ ದರ್ಶನ ಪಡೆದು ಮತ್ತು ಪಂಚಮುಖಿ ಬಂದು ಇಲ್ಲಿ ಮಧು ಅಭಿಷೇಕ ಮತ್ತು ಪುಷ್ಪಾರ್ಚನೆ ಮಾಡಿಸಿದ್ದಾರೆ. ಅವರು ಇಷ್ಟ ಕಾರ್ಯ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಮಧು ಅಭಿಷೇಕ ಅಂದರೆ ಭಾಳ ವಿಶೇಷ. ನಮ್ಮ ನೆನಪಿನಿಂದ ನಮ್ಮ ತಂದೆಯವರ ಕಾಲದಲ್ಲಿ ಗುಂಡೂರಾವ್ ಅವರು ಇಲ್ಲಿ ಒಂದು ಮಂಡಲ ಸೇವೆ ಮಾಡಿಸಿದ್ರು. ಹಾಗಾಗಿ ಅವರು CM ಆದರು. ಆಮೇಲೆ ವೀರಪ್ಪ ಮೊಯ್ಲವರಾದರು, ಬಂಗಾರಪ್ಪ ಅವರು ಆದರು, ಮತ್ತು ಯಡಿಯೂರಪ್ಪನವರಾದರು. ಈಗ ಇವರು ಸೇವೆ ಮಾಡಿಸಿದ್ದಾರೆ, ಇವರು ಸಹ ಆಗ್ತಾರೆ ಅಂತ ಅವತ್ತು ಹೇಳಿದ್ವಿ. ಈಗ ಆಗಿದ್ದಾರೆ. ಎಲ್ಲ ಹರಿವಾಯು ಗುರುಗಳು ಪಂಚಮುಖಿ ಪ್ರಾಣದೇವರ ಆಶೀರ್ವಾದ ಮತ್ತು ರಾಯರ ಆಶೀರ್ವಾದದಿಂದ ಆಗಿದ್ದಾರೆ. ಇಷ್ಟು ಜನ ಪ್ರಭಾವಿ ನಾಯಕರಿಗೆ ಏನಿಲ್ಲಿ ಬಂದು ಪೂಜೆ ಮಾಡಿಸಿದ್ರೆ ಎಲ್ರಿಗೂ ಕೂಡ CM ಸ್ಥಾನ, ಯಾರೋ ಇಷ್ಟಾರ್ಥ ಪ್ರಾಪ್ತಿಗಾಗಿ ಅನುಗ್ರಹಕ್ಕಾಗಿ ಪ್ರಾರ್ಥನೆ ಮಾಡಿ ಎಲ್ರಿಗೂ ಕೂಡ ಆ ಒಂದು ಹುದ್ದೆ ಒಲ್ದಿರುವಂಥದ್ದು. ಈ ಕ್ಷೇತ್ರದ ಮಹಿಮೆ ಏನಿದೆ ಅನ್ನುವಂಥದ್ದು? ಇದು ನೋಡ್ರಿ, ಕ್ಷೇತ್ರ ಅಂದರೆ ಇದು 5 ಮುಖದ್ದು ದೇವರು, ಪಂಚಮುಖಿ ಪ್ರಾಣದೇವರು. ಪೂರ್ವೇ ಕಪಿಮುಖೆ, ದಕ್ಷಿಣೆ ನಾಸಿಂಹ, ಪಶ್ಚಿಮೆ ಗರುಡ, ಉತ್ತರ ಸೂಕರ, ಊರ್ಧ್ವ ಹೈಗ್ರೀವ ಅಂತ 5 ಅವತಾರ. 5 ಅವತಾರದಲ್ಲಿ ಕೂತಿರೋ ಪ್ರಾಣದೇವರು ಮತ್ತು ಸ್ವಯಂ ಉದ್ಭವ ಆಗಿರೋದು. ಹಾಗಾಗಿ ಭಾಳ ವಿಶೇಷ. ಇಲ್ಲಿ ಯಾರು ಬಂದು ಪ್ರಾರ್ಥನೆ ಮಾಡ್ಕೊಂಡು ಪೂಜೆ ಸೇವಾ ಕಾರ್ಯಕ್ರಮ ಮಾಡಿಸ್ತಾರೆ, ಅವರಿಗೆ ಗ್ಯಾರಂಟಿ 1 ವರ್ಷದಲ್ಲಿ ಅವ್ರ ಕೆಲಸ ಆಗುತ್ತೆ ಎಂಬುದು ನಮ್ಮ ತಂದೆಯವರ ಕಾಲದಿಂದನೂ ಬಂದಿದೆ, ಈಗಲೂ ನಡೆಯುತ್ತೆ, ಈಗಲೂ ಭಗವಂತ ನಡೆಸ್ತಾ ಇದ್ದಾರೆ. CM ಆಗಿರುವಂಥದ್ದು ಮುಂದೆ ಯಾವ ರೀತಿ ರಾಜ್ಯದ ಜನರ ಸೇವೆ ಸಿಗಬೇಕು ಅನ್ನುವಂಥದ್ದು ತಮ್ಮ ನಿರೀಕ್ಷೆ ಇದೆ ಅನ್ನುವಂಥದ್ದು? ನೋಡ್ರಿ, ಈಗ ನಮ್ಮ ರಾಜ್ಯದ ಜನ ಎಲ್ಲರಿಗೂ ಒಳ್ಳೆಯದು ಮಾಡಬೇಕು, ಪ್ರತಿಯೊಂದಕ್ಕೂ ಅನುಕೂಲ ಮಾಡಿಕೊಡಬೇಕು. ಪೂಜೆ ಮಾಡಿದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಆಗಲಿ ಅವರ ಏನು ದಂಪತಿ ಬಂದಿದ್ದರು, ಆ ಸಂದರ್ಭದಲ್ಲಿ ಏನಾದರೂ CM ಆಗಬೇಕು ಅನ್ನೋ ಕನಸಾಗಿರ್ಬೋದು, ಅವರ ಅಭಿಲಾಷೆನ ವ್ಯಕ್ತಪಡಿಸಿದ್ರ ಅನ್ನುವಂಥದ್ದು? ಅವರು ಮನುಷ್ಯನಲ್ಲೇ ಇತ್ತು, ಅದು ಅವರ ಮನುಷ್ಯನಲ್ಲೇ ಇತ್ತೆ, ಈ ಮನಸ್ಸು ನನಸಾಗಿದೆ. ತಾವು ಅವತ್ತು ಹೇಳಿದ್ರಿ, ಏನು ಗುರು ರಾಯರ ಅನುಗ್ರಹ ಇರುತ್ತೆ, ಪಂಚಮುಖಿ ಪ್ರಾಣದೇವರ ಅನುಗ್ರಹ ಇರುತ್ತೆ ಅಂತ ಹೇಳಿದ್ರಿ, ಅವತ್ತು ಹೇಳಿದ್ರಿ, ಏನು ಆ ವಿಚಾರ ಅನ್ನುವಂಥದ್ದು? ನೋಡ್ರಿ, ಗುರುಗಳು ಅಂದರೆ ರಾಘವೇಂದ್ರ ಸ್ವಾಮಿಗಳವರು, ಪಂಚಮುಖಿ ಪ್ರಾಣದೇವರಂದರೆ ಅವರು ರಾಘವೇಂದ್ರ ಸ್ವಾಮಿಗಳ ಗುರುಗಳು, ಪಂಚಮುಖಿ ಪ್ರಾಣದೇವರ ಗುರುಗಳು ರಾಮದೇವರು. ಹೀಗಾಗಿ ಇಡೀ ನಮ್ಮ ದೇಶದಲ್ಲಿ ಸನಾತನ ಧರ್ಮ ಸಾಕಷ್ಟು ಜನ ಇದ್ದಾರೆ, ಸಾಕಷ್ಟು ದೇವರುಗಳಿದ್ದಾರೆ. ಹಾಗಾಗಿ ಎಲ್ಲ ಕಡೆ ಹೋಗಿ ಬಂದಿದ್ದಾರೆ. ಅವರಲ್ಲಿ ಇನ್ನೂ ಇದಕ್ಕಿಂತ ಮುಂಚೆ ಕೆಲವು ವರ್ಷಗಳ ಇಲ್ಲಿಗೆ ಬಂದಿದ್ದರು, ಯಾವುದೋ ಮಿನಿಸ್ಟ್ರ್ ಆಗಿದ್ದರು. ಆ ಮಿನಿಸ್ಟ್ರ್ ಆದಮೇಲೆ ದರ್ಶನ ಮಾಡ್ಕೊಂಡು ಹೋದರು. ಈಗ DCM ಆದರು. DCM ಆದಮೇಲೆ ಈ ಕೆಲವು ತಿಂಗಳಲ್ಲಿ ಅವರು CM ಆಗ್ತಾರೆ, ಗ್ಯಾರಂಟಿ ಆಗಿದೆ. ಎಲ್ಲ ಪಂಚಮುಖಿ ಪ್ರಾಣದೇವರ ಆಶೀರ್ವಾದ ಮತ್ತು ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ. ಅವತ್ತು ಏನು ಪಂಚಮುಖಿ ದೇವಸ್ಥಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾವೆಲ್ಲ ಪೂಜಾ ಪುನಸ್ಕಾರಗಳಲ್ಲಿ ಅವ್ರು ಭಾಗಿಯಾಗಿದ್ದರು ಅನ್ನೋದು? ಅವತ್ತು ನೋಡ್ರಿ, ಅವರು ಇಷ್ಟ ಕಾರ್ಯ ಅಂದರೆ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಈ ಥರ ಆಗಬೇಕು ಅಂತ ಹೇಳಿ ಅವ್ರ ಮನಸ್ಸಿನಲ್ಲಿ ಇತ್ತು. ಆ ಥರ ಅವ್ರ ಪ್ರಕಾರನೇ ನಾವು ಮಧು ಅಭಿಷೇಕ ಮಾಡಿಸಿದ್ವಿ ಮತ್ತು ಅವ್ರ ಕಡೆಯಿಂದ ಪುಷ್ಪಾರ್ಚನೆ. ಹೀಗಾಗಿ ಭಗವಂತನಿಗೆ ಇಷ್ಟ ಆಗಿದೆ, ಹಾಗಾಗಿ ಅವರ ಆಶೀರ್ವಾದ ಮಾಡಿದ್ದಾರೆ. ಈಗ ಮಧು ಅಭಿಷೇಕ ಅಂತ ಹೇಳಿದ್ರಿ, ಅವತ್ತು ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ ತಾವು. ಈ ಮಧು ಅಭಿಷೇಕದ ವಿಶೇಷತೆ ಏನು? ಮಧು ಅಭಿಷೇಕ ಅಂದರೆ ಪಂಚಮುಖಿ ಪ್ರಾಣದೇವರಿಗೆ ಭಾಳ ವಿಶೇಷ ರೀ. ಪಂಚಮುಖಿ ಪ್ರಾಣದೇವರಿಗೆ ಅದು ವಾಯುಸ್ತುತಿ 42 ಶ್ಲೋಕ ಇರುತ್ತೆ. ಆ ಶ್ಲೋಕದಲ್ಲಿ ಇಷ್ಟ ಶ್ಲೋಕ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಯಾರಾದರೂ ಕಷ್ಟ ಏನಾದರೂ ಇದ್ದರೆ, ಅವ್ರ ಮನೆ ಕೆಲಸಗಳಿದ್ದರೆ, ಏನಾದರೂ ತೊಂದರೆ ಇದ್ದರೆ ಸಾಕಷ್ಟು ಜನ ಭಕ್ತರು ಮಾಡಿಸ್ತಾರೆ. ಆ ಭಕ್ತರುಗಳಿಗೆಲ್ಲ ಕೆಲಸ ಆಗಿದೆ. ಅದೇ ರೀತಿ ಇವರಿಗೂ ಒಂದು ಕೆಲಸ ಆಗಿದೆ ಭಗವಂತನ ಆಶೀರ್ವಾದದಿಂದ. ಇದು ಪಂಚಮುಖಿ ದೇವಸ್ಥಾನದ ಮೂಲ ಅರ್ಚಕರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ರಾಯಚೂರು.